ಕಡಲೊಡೆಯ ನಿಮ್ಮಡಿಯಗಳಿಗೆ ಬಿಡಲಾಗದು ಕೃಷ್ಣ ಕೃಷ್ಣ. ಭಗವದ್ಭಕ್ತರಿಗೆಲ್ಲರಿಗೂ ಸಾಧಾರದ ಪ್ರಣಾಮಗಳು. ಹಡಗು ಮತ್ತು ದೋಣಿಗಳನ್ನು ನಡೆಸುವವನಿಗೆ ದಿಕ್ಕು ದಿನ ತೋರಿಸಲು ಒಂದು ದಿಕ್ಸೂಚಿ ಇರುವಂತೆ ಈ ಬಾಳನ್ನು ನಡೆಸಲು ಸಹ ಒಂದು ಸರಿಯಾದ ದಾರಿ ಇರಬೇಕು. ಮತ್ತು ಈ ದಾರಿಗೆ ಇರುವ ಮೊದಲು ಅಥವಾ ಕೊನೆ ಎರಡೂ ಕಾಣಿಸದಿದ್ದಲ್ಲಿ ಇದನ್ನು ಊಹಿಸುವುದು ಹೇಗೆ? ಈ ಜಗತ್ತಿಗೆ ಮೊದಲು ಯಾವುದು ಯಾರಿಗಾದರೂ ತಿಳಿದಿದೆಯೇ? ಇದರ ಬಗ್ಗೆ ಈ ಸೃಷ್ಟಿಯ ಉದ್ದೇಶವಾದರೂ ಏನು? ಹಾಗೆ ಇಂಥ ತುಂಬ ಪ್ರಶ್ನೆಗಳು ನಮ್ಮಲ್ಲಿರುತ್ತವೆ ಅಲ್ಲ, ಎಲ್ಲರಿಗೂ ಇರ್ತದೆ. ಆ ಪ್ರಶ್ನೆಗಳನ್ನೆಲ್ಲ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಹಡಗು ಮತ್ತು ದೋಣಿ ನಡೆಸುವವನಿಗೆ ದಿಕ್ಕು ತೋರಿಸಲು ಅಂದರೆ ಹಡಗು ದೋಣಿ ಇದು ಯಾವುದು? ನಮ್ಮ ಜೀವನವೆಂದರೆ ಸಂಸಾರವೂ ಆಗಬಹುದು, ಯಾವುದೇ ಆಗ್ಬೋದು, ತೆಗೆದುಕೊಳ್ಳಿ, ಅದು ನಮ್ಮ ಜೀವನ. ಅದನ್ನು ನಡೆಸಲಿಕ್ಕೆ ಒಂದು ದಿಕ್ಸೂಚಿ ಅಂತ ಬೇಕಲ್ಲವಾ? ಹೀಗೆ ನಮಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನ ಬರ್ತದೆಯಾ? ಏನಾದರೂ ಮಾಡಲಿಕ್ಕೆ ಯಾವುದಾದ್ರೂ ದಾರಿ, ಯಾವುದಾದ್ರೂ ಉಪಾಯ ಹುಡುಕಲಿಕ್ಕೆ, ಯಾವುದಾದ್ರೂ ಜೀವನೋಪಾಯಕ್ಕಾಗಿ ನಮ್ಮಿಂದ ಸಾಧ್ಯವಾ? ಹೇಗೆ ಇದೆಲ್ಲ ಸಾಧ್ಯ? ಯಾರಿಂದ ಸಾಧ್ಯ? ಇವನೊಬ್ಬನಿಂದ ಸಾಧ್ಯ. ಈ ಕಡಲೊಡೆಯ ಶ್ರೀಕೃಷ್ಣ ಇವನ ಭಗವದ್ಗೀತೆಯಲ್ಲಿ ತನ್ನ ಉಪದೇಶದಿಂದ ಜೀವಾನುಜೀವಿಗಳಿಗೆ ಎಲ್ಲ ಥರದಲ್ಲಿಯೂ ಅರ್ಥವಾಗುವಂತೆ ಅವುಗಳನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ದೇವರು ಶಿವ ಮತ್ತು ರುದ್ರನೂ ಆಗಬಹುದು. ಒಂದು ಕೈಯಲ್ಲಿ ಕೊಳಲು, ಇನ್ನೊಂದು ಕೈಯಲ್ಲಿ ಶಂಖವನ್ನಿಟ್ಟುಕೊಂಡು ಎರಡು ಬೆರಳುಗಳ ಹೊಂದಾಣಿಕೆಯಿಂದ ಈ ಕೈ ಚಿಟಿಕೆ ಆಡಬಹುದಾದರೂ ಒಬ್ಬನೇ ಹೇಗೆ ಆಟ ಆಡುವುದು? ಬ್ರಹ್ಮವೇ ಸತ್ಯ, ನಿಜವಾದದ್ದು. ಈ ಸೃಷ್ಟಿಯೆಲ್ಲ ಒಂದು ಮಾಯೆ. ಇದು ಸುಳ್ಳು ಎನ್ನುವುದಾದರೆ ಈ ಎರಡಕ್ಕೂ ಏನೂ ಸಂಬಂಧವಿಲ್ಲವೇ? ಯುಗ ಮತ್ತು ಬ್ರಹ್ಮನೇ ತಾನೇ ಈ ಸೃಷ್ಟಿ ಮಾಡಿದ್ದು. ಇವೆರಡಕ್ಕೂ ಸಂಬಂಧವಿಲ್ಲವೆಂದು ಹೀಗೆ ಹೇಳಲಿಕ್ಕಾಗ್ತದೆ? ಹಾಗಾದರೆ ನಿಜವೇನು ಎಂದರೆ ನಮ್ಮ ಸೃಷ್ಟಿಕರ್ತನಿದ್ದಾನೆ ನೋಡಿ, ಅವನೇ ನಿಜ, ಅವನೇ ಶಾಶ್ವತ, ಅವನೇ ನಮಗೆಲ್ಲರಿಗೂ ದಿಕ್ಕು. ನಮ್ಮ ಒಳ್ಳೆಯ ಕೆಟ್ಟ ಕಾರ್ಯಗಳಿಗೆಲ್ಲದಕ್ಕೂ ಅವನ ಒಂದು ನಿದರ್ಶನಗಳು ನಮಗೆ ಇದ್ದೇ ಇರ್ತವೆ. ಹಾಗೆ ಸೃಷ್ಟಿಕರ್ತ ಒಬ್ಬ ದಡ್ಡ ಅಲ್ಲ, ಅವನು ಸೃಷ್ಟಿ ಮಾಡಿದ್ದಾನೆ, ದೇವರು ಸೃಷ್ಟಿ ಮಾಡಿದ್ದಾರೆ. ಒಂದು ಸೃಷ್ಟಿಯಲ್ಲಿ ನಮ್ಮನ್ನೆಲ್ಲ ಒಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು ನಮ್ಮನ್ನೆಲ್ಲ ಹುಟ್ಟಿಸಿದ ಆ ಸೃಷ್ಟಿಕರ್ತ. ಆ ಸೃಷ್ಟಿಕರ್ತ ಮಾಡಿದ್ದನ್ನು ನಾವೆಷ್ಟು ಪಾಲನೆ ಮಾಡುತ್ತಿದ್ದೇವಾ? ಇಲ್ಲ. ಎಷ್ಟೋ ಜನರು ಅಂಧಕಾರದಲ್ಲಿ ಮುಳುಗಿ ಕೆಟ್ಟದನ್ನು ಮಾಡುತ್ತಾ, ಕೆಟ್ಟ ಯೋಚನೆಯನ್ನು ಮಾಡುತ್ತಾ ಇನ್ನೂ 80-90 ವರ್ಷದವರೆಗೂ ಬುದ್ಧಿ ಬರದಿದ್ದ ಮನುಷ್ಯರು ಪ್ರಪಂಚದಲ್ಲಿ ಕಾಣಬಹುದು ನಾವು. ಅಧಿಕಾರಕ್ಕಾಗಿ, ಹಣಕ್ಕಾಗಿ ಏನು ಮಾಡಲಿಕ್ಕೂ ಅವರಿಗೆ ಮನಸ್ಸು ಹೇಸುವುದಿಲ್ಲ. ಅಂಥ ಒಂದು ದಿಕ್ಕಿನೆಡೆಗೆ ನಮ್ಮ ಮನಸ್ಸು ಹೋಗಬಾರದಾದರೆ ಏನು ಮಾಡಬೇಕು? ನಾವು ಭಗವತ್ ಚಿಂತನೆ ಮಾಡಬೇಕು. ಭಗವತ್ ಚಿಂತನೆ ಹೇಗೆ ಮಾಡುವುದು? ನಮಗೆ ಶಾಸ್ತ್ರ ಗೊತ್ತಿಲ್ಲ, ನಮಗೆ ಗೋತ್ರ ಗೊತ್ತಿಲ್ಲ, ನಾವು ಆ ಒಂದು ಉತ್ತಮ ಜಾತಿಯಲ್ಲಿ ಹುಟ್ಟಿಲ್ಲ. ಬೇಡ, ಯಾವುದೂ ಬೇಕಾಗಿಲ್ಲ. ಭಗವಂತನಿಗೆ ಶುದ್ಧ ಭಕ್ತಿ ಮಾತ್ರ ಬೇಕು. ಆ ಭಕ್ತಿಯನ್ನು ಕ್ಷಣವೂ ನೀವು ಆ ಭಗವಂತನಿಗೆ ಅರ್ಪಿಸಬಹುದು.
ನಾಮಜಪದಲ್ಲಿ ಅದಕ್ಕೆ ಬಹುಶ್ರೇಷ್ಠವಾದ ಒಂದು ವಿಶಿಷ್ಟವಾದ ಒಂದು ಶಕ್ತಿ ಇದೆ ನಾಮಜಪದಲ್ಲಿ. ಕಲಿಯುಗದಲ್ಲಿ ನಾಮಜಪಕ್ಕೇ ಭಗವಂತ ಒಲಿಯುತ್ತಾನೆ. ಕೃಷ್ಣ ಕೃಷ್ಣ ಅಂತ ಹೇಳಬಹುದಲ್ವೇ, ಗೋವಿಂದ ಗೋವಿಂದ ಅಂತ ಹೇಳಬಹುದಲ್ವೇ, ಗೊತ್ತಿದೆಯಲ್ಲ, ಇಷ್ಟು ಗೊತ್ತಿದ್ರೆ ಸಾಕು. ಮತ್ತು ಕಲಿಯುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬಹುದು. ಅದಕ್ಕೆ ಜಾತಿ ಗೋತ್ರದ ಒಂದು ಕಟ್ಟಪ್ಪಣೆ ಏನೂ ಇಲ್ಲ. ಎಲ್ಲರೂ ಶಾಸ್ತ್ರೋಕ್ತವಾಗಿ ತಮಗೆ ಬಂದ ಶ್ಲೋಕಗಳನ್ನು, ತಮಗೆ ಬಂದ ಎಲ್ಲ ಒಂದು ದೇವರ ಸ್ತೋತ್ರಗಳನ್ನು ಎಲ್ಲವನ್ನೂ ಕಲಿಯಬಹುದು. ಮನಸ್ಸಿರಬೇಕು. ಆದ್ದರಿಂದ ನಾವೆಲ್ಲರೂ ಭಗವದ್ಭಕ್ತಿಯಲ್ಲಿ ದಿನೇ 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 ಪ್ರವೃತ್ತರಾಗುತ್ತಾ ಹೋಗೋಣ. ಅದಕ್ಕಾಗಿ ನಾನು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತಾ ಇರುತ್ತೇನೆ. ಇವತ್ತಿಗೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು.